ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿದ್ವಿ, ಹೇಗೆ ಎಸ್ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇಷ್ಟು ಜನದ ಪ್ರೀತಿ ಆ್ಯಂಡ್ ಎಲ್ಲ ಸೀನ್ಸ್ಗೂ ವಿಜುವಲ್ಸ್ ಆಗ್ತಾಯಿದ್ರು, ಚಪ್ಪಾಳೆ ಹೊಡಿತಾಯಿದ್ರು. ಅದನ್ನು ನೋಡಿದಾಗ ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಆ್ಯಂಡ್ ಸ್ಕ್ರೀನ್ ಪ್ಲೇ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ, ಬ್ಯೂಟಿಫುಲ್ ಸಾಂಗ್ಸ್ ಇದೆ. ಆ್ಯಂಡ್ ಸಿನಿಮಾ ರೀ ರೆಕಾರ್ಡಿಂಗ್ ಚೆನ್ನಾಗಿದೆ. ಆ್ಯಂಡ್ ಫೈಟಿಂಗ್ಸ್ಗಳು ತುಂಬ ಚೆನ್ನಾಗಿದೆ. ಎಲ್ಲ ಆರ್ಟಿಸ್ಟ್ಗಳು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಈ ಸಿನಿಮಾ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ ಯೂತ್ಸಿಗಿರ್ಬೋದು. ಆ್ಯಂಡ್ ತುಂಬ ರಿಚ್ ಕಿಡ್ಸ್ಗೆ, ಪೊಲಿಟಿಷಿಯನ್ಸ್ಗೆ, ನಮಗೆ ಗೊತ್ತಿಲ್ಲದೆ ನಮ್ಮ ಸುತ್ತಮುತ್ತ ತುಂಬ ಘಟನೆಗಳಾಗ್ತಿರುತ್ತೆ ಅಥವಾ ನಮ್ಮ ಫ್ರೆಂಡ್ಸ್ ಲೈಫಲ್ಲಿ ಆಗ್ತಾ ಇರುತ್ತೆ. ಅದನ್ನು ತುಂಬ ಬ್ಯೂಟಿಫುಲ್ಲಾಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗಂತೂ ಭಾಳ ಇಷ್ಟ ಆಯಿತು. ದಯವಿಟ್ಟು ಎಲ್ಲರೂ ಬನ್ನಿ, ಥಿಯೇಟರಲ್ಲಿ ಸಿನಿಮಾನ ವಿಟ್ನೆಸ್ ಮಾಡಿ ಹೆಂಗಿತ್ತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು. ಡೆಫಿನೆಟ್ಲಿ ನನಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನಮ್ಮ ಡೈರೆಕ್ಟರ್ ಸರ್ ತುಂಬ ಸತಿ ಬನ್ನಿ ಪ್ರಿವ್ಯೂ ನೋಡಿ ಅಂತ ಮೇ ಬಿ ಇವತ್ತು ವೀಕ್ಷಕರ ಜೊತೆ ನೋಡುವಂಥ ಭಾಗ್ಯ ನಂದಾಗಿದೆ. ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಆಗಲಿ ಫಸ್ಟ್ ಹಾಫ್ ಆಗಲಿ ಇಡೀ ಮೂವಿ ಕ್ಯಾರಿ ಆಗಿರೋದಾಗಲಿ ಐ ವಾಸ್ ಲೈಕ್ ವೆರಿ ಹ್ಯಾಪಿ. BGM ವರ್ಕ್ಸ್ ತುಂಬಾ ಖುಷಿ ಕೊಟ್ಟಿದೆ ನನಗೆ. ದಯವಿಟ್ಟು ಬನ್ನಿ, ರಿಲೀಸ್ ಆಗಿದೆ, ಎಲ್ಲರೂ ಬಂದು ನೋಡಿ. ಬಿಕಾಸ್ ಈ ಥರ ಮೆಸೇಜ್ ಈಗ ನ್ಯೂಸ್ಗಳಿಗಾಗಲಿ ತಿಳಿಸ್ಬೇಕು. ನಾವು ಏನು ನಡೀತಾ ಇದೆ ನಮ್ಮ ಸರೌಂಡಿಂಗ್ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಧರ್ಮ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಒಂದಷ್ಟು ಮಾತುಗಳು ಪ್ರೀತಿ ಬಗ್ಗೆ. ಸೊ ಖಂಡಿತವಾಗ್ಲೂ ಬಿಡು ಮಾಡಿಕೊಂಡು ಈ ಸಿನಿಮಾ ಖಂಡಿತವಾಗ್ಲೂ ನೋಡಿ, ಒಂದು ಒಳ್ಳೆ ಮೆಸೇಜ್ ಇದೆ. ಥ್ಯಾಂಕ್ ಯು. ಸ್ಪೆಷಲಿ ಯಂಗ್ಸ್ಟರ್ಸಿಗೆ, ಯಂಗ್ಸ್ಟರ್ಸ್ ನೋಡಲೇಬೇಕು. ಒಂದು ಪ್ರೀತಿ ಮೆಸೇಜ್ ಇದೆ. ಆ ಮೆಸೇಜ್ ಏನು ಅಂತ ನೀವು ಸಿನಿಮಾದಲ್ಲೇ ಬಂದು ನೋಡಬೇಕು. ಅದು ನಮ್ಮ ಮಿಸ್ಟರ್ ಕ್ಯಾಡ್ಬರೀಸ್ ಹೇಳೋದು. ಕ್ಯಾಡ್ಬರೀಸ್ ತುಂಬ ವೈಲೆಂಟಾಗಿ ಹೇಳ್ತಾರೆ ಡೈಲಾಗ್ನ, ಬಂದು ನೋಡಿ, ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ಆಗಿದ್ದೀರಾ ಅವರಿಗೆ? ಇಲ್ಲ, ಅದು ಆ್ಯಕ್ಚುಲಿ ಎಲ್ರಿಗೂ ನಮಸ್ಕಾರ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕಾರಣ ಏನಂದರೆ ಇವ್ರು ಡೈರೆಕ್ಟರ್ ಆಗಿರೋದಕ್ಕೆ ನಾವು ಅಸಿಸ್ಟೆಂಟ್ ಆಗಿರೋದು. ಆ ಟೈಮಿಂಗು, ಆ ಕಾಮಿಡಿ ಪಂಚ್ಗೆ ಮಂಜಣ್ಣನ ಬಿಟ್ಟರೆ ಇನ್ನೊಬ್ರು ಇಲ್ಲ. ಸೊ ಅವ್ರ ಕ್ಯಾರೆಕ್ಟ್ರು ಅಷ್ಟು ಚೆನ್ನಾಗಿದ್ದಕ್ಕೇ ಜನ ಥಿಯೇಟ್ರಲ್ಲಿ ಪ್ರತಿ ಪಂಚ್ಗೂ ನಗ್ತಾ ಇದ್ದಾರೆ. ಎಸ್ ಸರ್, ಅದೊಂದು ನೀವು ಮೀಡಿಯಾದವ್ರು ನೀವು ನೋಡಿದ್ದೀರಾ, ನೀವು ಹೇಳಬೇಕು ಅದ್ರ ಬಗ್ಗೆ. ಎಸ್ ಸರ್. ಸರ್ ಶೋ ಆಡಿಯನ್ಸ್ ಸೀನ್ಗೂ ಸಿಳ್ಳೆ ಹೊಡೆದಾಗ ನಿಮಗೆ ಸರ್ ಆ್ಯಕ್ಚುಲಿ ಏನಂದರೆ ನಾವೆಲ್ಲ ಮಾಡೋದೇ ಫಸ್ಟ್ ಡೇ ಫಸ್ಟ್ ಶೋಗೋಸ್ಕರ, ಜನ ನೋಡಲಿ ಅನ್ನೋದಕ್ಕೋಸ್ಕರನೇ. ಒಂದು ಅವೇರ್ನೆಸ್ ಜನಕ್ಕೊಂದು, ಅಂದರೆ ನಾವು ಜಾಸ್ತಿ ಮೆಸೇಜ್ ಹೇಳಿದ್ರು ಜನ ತೊಗೊಳ್ಳಲ್ಲ, ಯಾಕಂದ್ರೆ ಅವ್ರಿಗೂ ಗೊತ್ತು ಎಲ್ಲರೂ ಇಂಟೆಲಿಜೆನ್ಸೇ. ಸೊ ನಾವು ಹೇಳೋದೇನೆಂದರೆ ನಮ್ಮ ಪ್ರಯತ್ನ ಸಿನಿಮಾ ಲಿಮಿಟೇಷನ್ಸಲ್ಲಿ ನಾವೇನು ಮಾಡ್ಬೋದು, ಅದರಲ್ಲೊಂದು ಒಳ್ಳೆ ಮೆಸೇಜು ವಿತ್ ಕಮರ್ಷಿಯಲ್ ಇದೆ. ಮೆಸೇಜ್ ಅಂದ ತಕ್ಷಣ ತುಂಬ ಎಳ್ಕೊಂಡು ಹೋಗಿದ್ದಾರೆ ಅಂತ ಇಲ್ಲ, ಎಲ್ಲ ಫಾಸ್ಟ್ ಹೋಗ್ಬಿಡುತ್ತೆ. ಸೊ ಎಲ್ಲರೂ ನೋಡಿ, ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಇದ್ದರೆ ಇದೇ ಟೀಮು ಇನ್ನೂ ಒಂದು ಸಿನಿಮಾ ಮಾಡ್ತೀವಿ. ಆ್ಯಂಡ್ ನಂಬಿಕೆ ಇಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಪ್ರೊಡ್ಯೂಸರ್ ಸರ್ ಹಣ ಹಾಕಿದ್ದಾರೆ. ಆ್ಯಂಡ್ ಧರ್ಮ ಸರ್ ಅವ್ರಿಗೆ ನನಗೆ ತುಂಬ ಕಾನ್ಫಿಡೆನ್ಸಾಗಿ ಹೇಳಿದವ್ರೆ, ಕಾರ್ತಿಕ್ ಸರ್ ಎಲ್ಲ ಲವರ್ ಬಾಯ್ ಅನ್ನೋ ಇಮೇಜ್ ಇದೆ, ಸ್ವಲ್ಪ ಚೇಂಜ್ ಮಾಡೋಣ ಅಂತ. ಸೊ ಅದೊಂದು ಚೇಂಜ್ ಆಗಿದೆ ಅಂತ ಅನಿಸುತ್ತೆ ನನಗೆ ಗೊತ್ತಿರೋ ಥರ. ನೀವು ಎಲ್ಲ ಬನ್ನಿ, ಧರ್ಮ ಸರ್ದು ಹೊಸ ವರ್ಷನ್ ನೋಡ್ತೀರಾ ನೀವು ಸಿನಿಮಾದಲ್ಲಿ. ಆ್ಯಂಡ್ ಅನುಷಾ ಮೇಡಮ್ ಅಷ್ಟೇ ಬಬ್ಲಿಯ ಕ್ಯಾರೆಕ್ಟರ್ ಆಗಿ ಲವರ್ ಗರ್ಲ್ ಕ್ಯಾರೆಕ್ಟರ್ ಈ ಥರ ಇತ್ತು. ಸೊ ಇದ್ರ ಸ್ವಲ್ಪ ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅದು ನೀವು ತೆರೆ ಮೇಲೆ ನೋಡಿ. ಆ್ಯಂಡ್ ಒಂದು ಚಿಕ್ಕ ಮೆಸೇಜ್ ಹೇಳಿದ್ದೀವಿ, ಅದು ಕೂಡ ಸಿಂಪಲಾಗಿ ಹೇಳಿದ್ದೀವಿ, ನೋಡಿ. ಮೆಸೇಜ್ ಬೇಡ. ಆ್ಯಂಡ್ ಎಲ್ರಿಗೂ ರಿಕ್ವೆಸ್ಟು, ದಯವಿಟ್ಟು ಮೆಸೇಜ್ನ ನಮ್ಮ ಹೀರೋ ಸರ್ ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು ಎಲ್ಲ ಸ್ವಲ್ಪ ಹೇಳ್ಬಿಟ್ಟಿದ್ದಾರೆ. ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಎಲ್ಲೂ ಹಾಕಬೇಡಿ, ಅದು ಥಿಯೇಟ್ರಲ್ಲಿ ನೋಡೋಕ್ಕೆ ಮಜಾ ಇರುತ್ತೆ. ಲೈವ್ ಹೋಗ್ಬಿಟ್ಟಿದೆ ಬಿಡಿ. ಅದೊಂದು ಲೈನ್, ಸೊ ಎವ್ರಿ ಅದೇ ಮುಖ್ಯ, ಅದೇ ಏನು ಮೇನ್ ಅಂತಲ್ಲ, ಅದೊಂದು ಚಿಕ್ಕದು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಸರ್ ಸಿನಿಮಾ ಹೇಗಿದೆ ಸರ್? ಸೂಪರ್ ಆಗಿದೆ. ಏನು ಹೇಳ್ಬೇಕು ಹೇಳಿ? ಇಷ್ಟ ಆಯಿತಾ? ಓಕೆ, ಸಾಂಗ್ಸ್ ಎಲ್ಲ ಇಷ್ಟ ಆಯಿತು. ಮತ್ತು ಮೇಕಿಂಗು ಅಂದರೆ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಮತ್ತು ಇವ್ರ ವಿಷನ್ನು ಚೆನ್ನಾಗಿದೆ ಅಲ್ಲಿ. ಬೆಂಗಳೂರಲ್ಲಿ ನಡೀತಾರೋ ಘಟನೆಗಳನ್ನೇ, ನೈಜ ಘಟನೆಗಳನ್ನೇ ತೆಗೆದಿದ್ದಾರೆ ಅಲ್ಲಿ. ಮತ್ತು ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ. ಇದು ಈಗ ಹೀರೋ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ನವಗ್ರಹದಲ್ಲಿ ನೋಡಿದ್ದೀವಿ 16 ವರ್ಷದ ಹಿಂದೆ ಅಲ್ಲಿ. ಆಗ ಏನು ಅಷ್ಟೇನು ಫೀಲ್ ಕೊಟ್ಟಿರಲಿಲ್ಲ. ಅಂದರೆ ಎಲ್ಲ ಸ್ಟಾರ್ ಕಾಸ್ಟ್ಗಳು ಇದ್ರಲ್ಲ, ದರ್ಶನದಿಂದ ಹಿಡ್ದಲ್ಲ ಅವರು. ಇವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ಈಗ ತುಂಬ ಖುಷಿಯಾಯಿತು. ಮತ್ತು ಈಗ ಚಿಕ್ಕ ಪಾತ್ರದಲ್ಲಿ ಈಗ ವಿಲನ್ಗಳು ಬಂದಿದ್ದಾರಲ್ಲ, ಅವರು ಮುಂದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ವಿಲನ್ಗಳಾಗೋ ಚಾನ್ಸಸ್ಗಳು ಇದೆ ಅಲ್ಲಿ ಅವ್ರಿಗೆ ಅಲ್ಲಿ. ಮತ್ತು ಸಿಂಗರ್ಸ್ಗಳು ಈಗ ಹೊಸಬ್ರು ಯಾರೋ ಒಬ್ಬರು ಆಡಿದ್ದಾರೆ ಅನಿಸುತ್ತೆ ಅಲ್ಲಿ, ಅವ್ರ ಹೆಸರು ಗೊತ್ತಿಲ್ಲ. VP ಅಂತೂ ಗೊತ್ತಲ್ಲ ನಿಮಗೆ, ಅನುರಾಧ ಭಟ್ ಅವರೆಲ್ಲ ಗೊತ್ತು. ಈಗ ಹೊಸ ಸಿಂಗರ್ಸ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಅನುಶ್ವರಾಯ್ ಮತ್ತು ಇವ್ರದ್ದು ರಿಷಾ ಗೌಡ ಇಬ್ಬರು ಪಾತ್ರ ನನಗೂ ಅದೇ ಟ್ವಿಸ್ಟ್ ಅಂತ ಅನ್ನಿಸ್ತು. ಅದೇ ಪೂರ್ತಿ ಮೂವಿ ಹೇಳೋಕ್ಕೋಗೋದಿಲ್ಲ ಅಲ್ಲಿ. ಆ ಟ್ವಿಸ್ಟು ತುಂಬ ಇಷ್ಟ ಆಯಿತು ನನಗೋಸ್ಕರ ಅಲ್ಲಿ. ಮತ್ತು ಅವರು ಸತ್ತೋಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ ಇಂಟರ್ವಲಲ್ಲಿ, ಅದು ಹೇಳ್ಬಾರ್ದೈತೆ ಹೇಳ್ಬಿಟ್ಟೆ, ಕಟ್ ಮಾಡ್ಕೊಳ್ಳಿ. ಅದೊಂದು ಟ್ವಿಸ್ಟ್. ಓಕೆ, ಥ್ಯಾಂಕ್ ಯು.
ಮೂವಿ ತುಂಬ ಚೆನ್ನಾಗಿದೆ, ತುಂಬ ಸಸ್ಪೆನ್ಸ್ ಇದೆ. ಆಮೇಲೆ ಸೋಷಿಯಲ್ ಇಶ್ಯೂಸ್ ಇಟ್ಕೊಂಡು ಈಗಿನ ಜನ್ರೇಷನ್ ಹೆಂಗೆ ಹಾಳಾಗ್ತಾ ಇದ್ದಾರೆ ಮತ್ತು ಹೆಂಗೆ ಟ್ರ್ಯಾಪ್ ಆಗ್ತಿದ್ದಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗಾಗಿ ಇದು, ಆಮೇಲೆ ಅದ್ರ ಜೊತೆಗೆ ಪೇರೆಂಟ್ ಸೆಂಟಿಮೆಂಟು ಕೂಡ ತುಂಬ ಚೆನ್ನಾಗಿದೆ. ನೋಡಲೇಬೇಕಾಗದಂಥ ಮೂವಿ ಇದು. ವಿತ್ ಫ್ಯಾಮಿಲಿ ನೋಡಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಆಮೇಲೆ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಅದೆಲ್ಲದ್ರ ಜೊತೆಗೆ ಲಾಸ್ಟಿಗೆ ಹೀರೋ ಕೈಲಿ ಒಂದು ಮೆಸೇಜ್ ಹೇಳ್ತಾರೆ. ಅದು ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಾವು ಮರೆತು ನಮ್ಮ ಬದುಕುಗಳನ್ನ, ನಮ್ಮ ಪ್ರೀತಿನ ಮರೆತು ಹೋಗ್ತಾ ಇರೋರಿಗೆ ಆ ಮೆಸೇಜು ಮತ್ತೆ ನಮ್ಮ ಬದುಕನ್ನು ರಿವೈಂಡ್ ಮಾಡಿಕೊಂಡು ನಮ್ಮ ಬದುಕು ಬೇರೆಯೇ ಇದೆ ಅನ್ನೋದನ್ನು ಅಂತಹ ತುಂಬ ಚೆನ್ನಾಗಿರುವಂಥ ಮೆಸೇಜ್ ಇದೆ. ದಯವಿಟ್ಟು ಪಬ್ಲಿಕ್ ನೋಡಿ ಅವೇರ್ನೆಸ್ ಮೂಡಿಕೊಂಡು ತಮ್ಮ ಬದುಕನ್ನು ಸುಂದರವಾಗಿ ಮಾಡ್ಕೊಳ್ಬೇಕನ್ನೋದು ನನ್ನ ಸರ್. ಎಲ್ಲ ಕಲಾವಿದರು, ಟೆಕ್ನಿಷಿಯನ್ಸು ತುಂಬ ಕಷ್ಟಪಟ್ಟು ಮಾಡಿದ್ವಿ. ಆ ಕಷ್ಟ ಈಗ ನಮ್ಮ ಆಡಿಯನ್ಸ್ ಮುಖದಲ್ಲಿ ಖುಷಿ ಕಾಣಿಸ್ತಾ ಇದೆ. ಅದೇ ಸರ್ ಸಾಕು ನಮಗೆ. ತುಂಬ ಖುಷಿಯಿಂದ ಜನ ನೋಡಿದ್ದಾರೆ, ಆಚೆ ಬಂದಿದ್ದಾರೆ. ಅದೇ ಥರ ಅವ್ರ ಮಕ್ಕ ನೋಡ್ತಾ ಇದ್ರೇ ಸಾಕು ಸರ್, ನಮಗೆ ತುಂಬ ಖುಷಿ ಆಗ್ತದೆ. ಆ ಖುಷಿನೇ ನಮಗೆ ಗೆಲುವು ಬಂದಂಗೆ ಸರ್. ಫಸ್ಟ್ ಹಾಫಲ್ಲಿ ಹೀರೋ ಇಂಟ್ರೊಡಕ್ಷನ್ ಆಗುತ್ತೆ ಸರ್, ಸೆಕೆಂಡ್ ಹಾಫಲ್ಲಿ ಹಿಂಗೆ ಇಂಟ್ರೊಡ್ಯೂಸ್ ಆಗಿದೆ ಈಗ ಸರ್. ಒಂದು ಹಳ್ಳಿ ಕ್ಯಾರೆಕ್ಟ್ರು, ನಿಜವಾಗ್ಲೂ ನಾನು ಹಳ್ಳಿಯವನೇ. ನನಗೆ ನನ್ನ ಏನು ಕ್ಯಾರೆಕ್ಟರ್ ಇದೆಯೋ ರಿಯಲ್ ಲೈಫಲ್ಲಿ ಅದೇ ಕ್ಯಾರೆಕ್ಟರ್ ಡೈರೆಕ್ಟಲ್ಲಿ ಮಾಡಿಸಿದ್ದಾರೆ. ನಿಜವಾಗ್ಲೂ ಆ ಕ್ಯಾರೆಕ್ಟರ್ ನನ್ನ ಇಷ್ಟಪಟ್ಟು ಮತ್ತು ನಾನು ಇರೋ ಕ್ಯಾರೆಕ್ಟ್ರೇ ಮಾಡಿದ್ದೀನಿ ಸರ್, ಎಕ್ಸ್ಟ್ರಾ ಏನೂ ಮಾಡಲಿಲ್ಲ ಸರ್. ಆಡಿಯನ್ಸು ದಯವಿಟ್ಟು ಬಂದು ನೋಡಿ. ಮಕ್ಕದಲ್ಲಿ ಖುಷಿ ಅಂತೂ ತುಂಬ ಜನಗಳಿಗೆ ಇಲ್ಲಿದೆ. ಎಲ್ಲ ನೋಡಿದವರೆಲ್ಲ ತುಂಬ ಖುಷಿಯಾಗಿದ್ದಾರೆ. ದಯವಿಟ್ಟು ನೀವು ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ, ತುಂಬ ಖುಷಿ ಆಗ್ತೀರಾ ಸರ್. ಒಂದು ಒಳ್ಳೆ ಮೆಸೇಜ್ ಇದೆ. ಹಾಗೇ ನಮ್ಮ ಒಳ್ಳೆ ಮೆಸೇಜ್ ಹೇಳೋಣ. ನಮ್ಮ ಹೀರೋಯಿನ್ ಇದ್ದಾರೆ ಸಿನಿಮಾದಲ್ಲಿ ನಮ್ಮ ಹೀರೋಯಿನ್ ಅಂತೂ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಹೀರೋ ಧರ್ಮ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅರ್ಥ ಆಗಲ್ವ ಅಂತ ಇನ್ನೂ ಒಂದು ಸಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಯವಿಟ್ಟು ನೋಡಿ ಸರ್, ಮೆಸೇಜ್ ಬರುತ್ತೆ, ಮೆಸೇಜ್ ಗೊತ್ತಾಗುತ್ತೆ. ಮೂವಿ ಮಾತ್ರ ಸರ್, ಸಿನಿಮಾ ಸಖತ್ತಾಗಿದೆ. ಸಿನಿಮಾ ನೀವು ಸ್ಟಾರ್ಟಿಂಗಿಂದ ಎಂಟವರೆಗೂ ಎಲ್ಲೂ ಬೋರ್ ಆಗೋಲ್ಲ. ಪ್ರತಿ ಒಂದು ಸೆಕೆಂಡಲ್ಲೂ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಥರ ಅನಿಸ್ತಾ ಇರುತ್ತೆ. ಆಮೇಲೆ ಇವಾಗ ಏನು ಜನ್ರೇಷನ್ ಇದೆ ಸರ್, ಅವ್ರು ನೋಡಲೇಬೇಕಾದಂಥ ಮೂವಿ. ಅವ್ರಿಗಿಂತ ಹೆಚ್ಚಾಗಿ ಅವ್ರ ಪೇರೆಂಟ್ಸ್ ನೋಡಬೇಕು. ಆಮೇಲೆ ಮೂವಿಲಿ ಒಂದು ಟ್ವಿಸ್ಟ್ ಇದೆ ಸರ್, ಇಂಟರ್ವಲ್ ಒಂದು ಟ್ವಿಸ್ಟ್ ಇದೆ, ಕ್ಲೈಮ್ಯಾಕ್ಸ್ ಒಂದು ಟ್ವಿಸ್ಟ್ ಇದೆ. ಸಕ್ಕತ್ತಾಗಿ ಮಾಡಿದ್ದಾರೆ. ಮೇಯ್ನ್ ಏನು ಇದರಲ್ಲಿ ಒಂದು ಒಳ್ಳೆ ಥೀಮ್ ಕೊಟ್ಟಿದ್ದಾರೆ ಸರ್ ಪಬ್ಲಿಕ್ಕಿಗೆ ಅಂತೇಳಿ. ಈಗಿನ ಜನ್ರೇಷನ್ಗೆ ಒಂದು ಒಳ್ಳೆ ಥೀಮ್ ಕೊಟ್ಟಿದ್ದಾರೆ. ನೀಟಾಗಿ ಅರ್ಥ ಮಾಡ್ಕೊಂಡು ಹೆಂಗಿರಬೇಕು ಈ ಜನ್ರೇಷನಲ್ಲಿ ಅಂತ ಸಕ್ಕತ್ತಾಗಿ ಮಾಡಿದೆ ಸರ್. ಮೂವಿ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಅದ್ರಲ್ಲಿ ನನಗೆ ಎಲ್ಲ ಇಷ್ಟ ಆಯಿತು. ಮೂವಿ ಸಕ್ಕತ್ತಿದೆ, ಸ್ಟೋರಿ ಚೆನ್ನಾಗಿದೆ. ಮೂವಿ ಫುಲ್ಲು ಥರ ಫುಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸರ್, ಸಕ್ಕತ್ತಾಗಿದೆ. ಮೂವಿ ಎಲ್ಲೂ ನೀವು ಬೋರ್ ಆಗೋಲ್ಲ, ಕಿವಿ ಅಂತ ಇರುತ್ತೆ, ಹಂಗೆ ಸೀನ್ಸ್ ಬರ್ತಾ ಇರುತ್ತೆ. ಆಸಮ್ ಮೂವಿ ಸರ್. ಥ್ಯಾಂಕ್ ಯು.